ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ನಿಂತರೆ ಹೊನ್ನು ಹೆಣ್ಣು ಮಣ್ಣು ಹಿಡಿದು ಭಕ್ತನಾಗಿ ನಿಲ್ಲಬೇಕು. ಸುಳಿದರೆ ಹೊನ್ನು ಹೆಣ್ಣು ಮಣ್ಣು ಬಿಟ್ಟು ಜಂಗಮವಾಗಿ ಸುಳಿಯಬೇಕು. ನಿಂತು ಭಕ್ತನಾಗಲರಿಯದ, ಗೊತ್ತಾಯ್ತಲ್ಲ ಹಿರಣ್ಣ. ನಿಂತು ಭಕ್ತನಾಗಲಲ್ಲದಲ್ಲ, ನಿಂತು ಭಕ್ತನಾಗಲರಿಯದ, ಸುಳಿದು ಜಂಗಮವಾಗಲರಿಯದ ಉಭಯಭ್ರಷ್ಟರ ನಾನೇನೆಂಬೆ ಗುಹೇಶ್ವರ. ಇದು ಅಲ್ಲಮಪ್ರಭುಗಳ ಒಂದು ಅದ್ಭುತವಾದಂತಹ ವಚನ. ಎರಡು ವ್ಯವಸ್ಥೆಯನ್ನು ಶರಣರು ರೂಪಿಸಿದರು. ಗುರು ವಿರಕ್ತರು ಅಂತ ಹೇಳಿಬಿಟ್ಟು ಬಹಳ ಒಳ್ಳೆಯ ಪದ್ಧತಿಯ ಇತ್ತು ಅದು. ಎಲ್ಲ ಧರ್ಮದಲ್ಲೂ ದುರ್ದೇಶ ಕಾಲ ಅಂತ ಬರುತ್ತೆ. ಆವಾಗ ಗುರುಗಳಾದಂಥವರು, ಗುರುವರ್ಗದವರು ಇತ್ತೀಚೆಗೆ 150 ವರ್ಷದಿಂದ ಈಚೆಗೆ 150 ವರ್ಷ ಅಥವಾ 170 ವರ್ಷ ಆಗಿರ್ಬೋದು ಅಷ್ಟೇ, ಬಸವಣ್ಣನೇ ಗುರು ಅಲ್ಲ ಅಂತ ಅನ್ನಕ್ಕೆ ಶುರು ಮಾಡಿಬಿಟ್ರು. ಯಾರು ವ್ಯವಸ್ಥೆಯನ್ನು ಕೊಟ್ಟಿದ್ರೋ, ಯಾರು ಆಧಾರ ಮಾಡಿ ಕೊಟ್ಟಿದ್ರೋ ಅಂಥವ್ರನ್ನೇ ಗುರುವಲ್ಲ, ನಾವೇ ಗುರುಗಳನ್ನ ಶುರು ಮಾಡಿದ್ರು. ಆಮೇಲೆ ವಿರಕ್ತರು ಅದಕ್ಕೆ ವಿರುದ್ಧವಾಗಿ ಬಸವ ತತ್ವವನ್ನು ಕೆಲವರು ಅಭ್ಯಾಸ ಮಾಡಿದರು, ಕೆಲವರು ಸರಿಯಾಗಿ ಅಭ್ಯಾಸ ಮಾಡಲಾರ್ದೇನೆ ಅವರು ಕೂಡ ಈ ಧರ್ಮ ಕಟ್ಟುವ ರೀತಿಯನ್ನು ಕಂಡುಕೊಳ್ಳಲಿಲ್ಲ. ಮತ್ತು ಧರ್ಮ ಅನ್ನೋದೇ ಗೊತ್ತಾಗಲಿಲ್ಲ ಎಷ್ಟೋ ಜನರಿಗೆ. ಇದೊಂದು ಧರ್ಮ, ಇದು 12ನೇ ಶತಮಾನದಲ್ಲಿ ಕೊಟ್ಟಂಥದ್ದು, ಇದು ಹೊಸದು, ಹೊಸ ಮತ, ಹೊಸ ಮಾತು ಅಂತ ಎಲ್ಲ ಜಾನಪದ ಕವಿಗಳು ಹೇಳಿದ್ದನ್ನು ಸ್ವಾಮೀಜಿಗಳಾದಂಥವರೇ ಅರ್ಥ ಮಾಡ್ಕೊಳ್ಳಲಿಲ್ಲ. ಆದರೆ ಮಾತಾಜಿಯವರು ಸ್ಪಷ್ಟವಾಗಿ ಹೇಳಿದರು. ಅಂದರೆ ಅವ್ರಿಗೆ ಬೈಬಲ್ಲಿನ ಸಂಸ್ಕಾರ ಬಂತು. ಬೈಬಲ್ ಕಾಲೇಜಲ್ಲಿ 2 ವರ್ಷ 3 ವರ್ಷ ಅಧ್ಯಯನ ಮಾಡಿದರು. ಹಾಗಾಗಿ ಅಲ್ಲಿಯ ವಾಕ್ಯಗಳನ್ನು ನಮ್ಮ ವಚನಗಳಿಗೆ ಅನ್ವಯ ಮಾಡಿ ಅರ್ಥ ಮಾಡಿಕೊಂಡ್ರು. ಆ ವ್ಯವಸ್ಥೆಯನ್ನೇ ಇಲ್ಲಿ ಪ್ರಭುದೇವರು ಹೇಳ್ತಾ ಇರ್ತಕ್ಕಂಥದ್ದು. ನಿಂತು ಭಕ್ತನಾಗಬೇಕು, ಸುಳಿದು ಜಂಗಮ ಆಗಬೇಕು. ಭಕ್ತ ಅಂದರೆ ಕೇವಲ ಭಕ್ತ ಅಷ್ಟೇ ಅಲ್ಲ, ಏನು ಐನಾರುಗಳ ವ್ಯವಸ್ಥೆ ಇದೆ, ಗುರು ಪರಂಪರೆ ಇದೆ, ಗುರುವರ್ಗ ಅಂತ ಏನು ಅಂದ್ಕೊಂಡಿದ್ದಾರೆ. ಗುರುವರ್ಗದಲ್ಲೂ ಕೆಲವರು ವಿರಕ್ತರಾಗಿದ್ದಾರೆ. ಗುರುವರ್ಗದಲ್ಲಿ ಏನು ಎಲ್ಲರೂ ಮದುವೆ ಮಾಡಿಕೊಂಡು ಎಲ್ಲರೂ ಸಂಸಾರಿಗಳೇ ಆಗಿಲ್ಲ. ಮಗ್ಗೆ ಮಾಯಿದೇವರು ಇವರೆಲ್ಲ ಕೆಲವರು ಪಕ್ಕ ಬ್ರಹ್ಮಚಾರಿಗಳು, ಆದರೂ ಗುರುವರ್ಗದವರು, ಆ ಥರದವರು ಉಂಟು. ಹೀಗೆ ಇಲ್ಲಿ ಪ್ರಭುದೇವರು ಹೇಳ್ತಾ ಇರೋದು ಏನಂದರೆ, ನಿಂತರೆ ಹೊನ್ನು ಹೆಣ್ಣು ಮಣ್ಣು ಹಿಡಿದು ಭಕ್ತನಾಗಿ ನಿಲ್ಲಬೇಕು. ಅಂದರೆ ಆ ಹೊನ್ನು ಹೆಣ್ಣು ಮಣ್ಣು ಅಂತಕ್ಕಂಥ ಮದುವೆ ಮಾಡಿಕೊಂಡು ಅವನು ಸಂಸಾರ ಕಟ್ಕೊಂಡು ಅವನು ಭಕ್ತನಾಗಿಯೇ ಇರಬೇಕು, ಭವಿಯಾಗಿ ಅಲ್ಲ. ಅವನು ಎಲ್ಲರಿಗೂ ಬೇಕಾದವನಾಗಿ ಜ್ಞಾನ ಮಾರ್ಗವನ್ನು ಹೇಳ್ತಾ ಸಂಸ್ಕಾರ ಕೊಡ್ತಾ ಅವನು ಅವನಿಗೆ ಎಲ್ಲರೂ ಸಹಾಯ ಮಾಡಬೇಕು ಅನ್ನೋದು ಶರಣರು ರೂಪಿಸಿದ್ರು. ಅದಕ್ಕೆ ಅವರು ಹಿಟ್ಟಿನ ಭಿಕ್ಷೆ, ಕಂತೆ ಭಿಕ್ಷೆ ಇವೆಲ್ಲ ಬಂದಿದ್ದು ಆ ಒಬ್ಬ ಜ್ಞಾನಿ ನಮ್ಮ 40ವಾಡ ವೀರೇಶ್ವರ ಶರಣರು ಒಳ್ಳೆ ಉದಾಹರಣೆ. ಅದಕ್ಕೆ 40ವಾಡ ವೀರೇಶ್ವರ ಶರಣರು ಇತ್ತೀಚೆಗೆ ಅಂದರೆ ಈಗೊಂದು 100 ವರ್ಷದಲ್ಲಿ ಬಹಳ ಅದ್ಭುತವಾದಂತಹ ಉದಾಹರಣೆ 40ವಾಡ ವೀರೇಶ್ವರ ಶರಣರು. ಅವರು ಮದುವೆ ಮಾಡ್ಕೊಂಡಿದ್ರು, ಆದರೆ ಪಕ್ಕ ಬಸವ ತತ್ವವನ್ನು ಅರ್ಥ ಮಾಡ್ಕೊಂಡಂಥವ್ರು. ದಿವಸ ಕಂತೆ ಭಿಕ್ಷಕ್ಕೆ ಹೋಗ್ತಿದ್ರು, ಬಂದು ಅದನ್ನು ತಂದು ದಾಸೋಹ ಮಾಡ್ತಾ ಇದ್ರು. ಹೀಗೆ ಇದು ಭಕ್ತರು ಅಂತ ಕರೆದ್ರು. ಆದರೆ ಅವರು ಏನು ಮಾಡಿಬಿಟ್ರು, ಕೆಲವರು ಅರ್ಥ ಮಾಡ್ಕೊಳ್ಳಾರ್ದು ಬಸವಣ್ಣ ಭಕ್ತ, ನಾವು ಗುರುಗಳನ್ನು ಶುರು ಮಾಡಿಬಿಟ್ರು. ಬಹಳ ತಮಗೆ ತಾವೇ ದ್ರೋಹ ಮಾಡಿಕೊಂಡ್ರು. ಧರ್ಮಕ್ಕೂ ದ್ರೋಹ ಮಾಡಿದ್ರು, ತಮಗೆ ತಾವೇ ದ್ರೋಹ ಮಾಡಿಕೊಂಡ್ರು. ಅದೇನೇ ಇರಲಿ, ಪ್ರಭುದೇವರು ಹೇಳ್ತಾ ಇರೋದು ಈ ಪದ್ಧತಿ. ಜಂಗಮ ಆದರೆ ಅಂದರೆ ವಿರಕ್ತ ಆದರೆ ಅವನು ಹೊನ್ನು ಹೆಣ್ಣು ಮಣ್ಣು ಬಿಟ್ಟು ಸಂಪೂರ್ಣ ನಿರ್ಲಿಪ್ತನಾಗಿ, ಅಂದರೆ ಮಧುಕರ ಭಿಕ್ಷೆ ಅಂತ ಕರೆದ್ರು ಅದಕ್ಕೆ ಕೆಲವರು, ಇನ್ನು ಕಂತ ಭಿಕ್ಷೆ ಅಂತ ಕರೆದ್ರು, ಕೋರಣ್ಯ ಭಿಕ್ಷೆ ಅಂತ ಕರೆದ್ರು. ನಮ್ಮಲ್ಲಿ ಕೋರ್ದಾನ ಭಿಕ್ಷೆ, ಕೋರಣ್ಯ ಭಿಕ್ಷೆ ಈ ರೀತಿ ಕರೆದ್ರು. ಅವರು ಹಳ್ಳಿಗೆ ಏಕರಾತ್ರಿಯಂತೆ
ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಸುಳಿತಾ ಇದ್ರು. ಆವಾಗ ಅದು ಸರಿ ಇತ್ತು. ಆದರೆ ಇವಾಗ ಆಧುನಿಕ ಕಾಲದಲ್ಲಿ ಬದಲಾವಣೆ ಆಯಿತು. ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ ಏನು ಸಿದ್ಧಗಂಗಾ ಮಠ ಮತ್ತು ಸುತ್ತೂರು ಮಠ, ಆಮೇಲಿಂದ ಸಿರಿಗೆರೆ ಮಠ, ಇವೆಲ್ಲ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ ಹಾಸ್ಟೆಲ್ಗಳನ್ನು ತೆಗೆದು, ಶಾಲಾ ಕಾಲೇಜುಗಳನ್ನು ತೆಗೆದು, ಕೆಲವರು ಮಹಾರಾಜರ ಸಹಾಯದಿಂದ, ಇನ್ನು ಕೆಲವರು ಭಕ್ತರ ಸಹಾಯದಿಂದ, ಆದಿಚುಂಚನಗಿರಿ ಮಠನೂ ಅದನ್ನು ಹಾಗೆ ನೋಡ್ತಾ ಹೋದರೆ ಯಾವುದೋ ಒಂದು ಕಾಲಕ್ಕೆ ಶರಣ ಪರಂಪರೆ ಮಠನೇ ಅದು. ಆದರೆ ಬರ್ತಾ ಬರ್ತಾ ಅದರ ತತ್ವಗಳು ಬೇರೆ ಆಯಿತು. ಮತ್ತು ಬೇರೆ ಶರಣರ ಮಠಗಳೇ ತತ್ವ ಬೇರೆ ಮಾಡಿಕೊಂಡಾಗ ಇನ್ನು ಆದಿಚುಂಚನಗಿರಿಯವರು ಬೇರೆ ಮಾಡ್ಕೊಂಡಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಅವರು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ ಹಾಸ್ಟೆಲ್ಗಳನ್ನು ತೆಗೆದರು, ಶಾಲಾ ಕಾಲೇಜುಗಳನ್ನು ತೆಗೆದರು, ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರು. ಲಿಂಗಾಯತ ಧರ್ಮಕ್ಕೆ ಬಹಳ ದೊಡ್ಡ ಕೊಡುಗೆ ಅದು. ಇಲ್ಲದೆ ಹೋಗಿದ್ದರೆ ಭಾಳ ಹಿಂದಿರಬೇಕಾಗಿತ್ತು ಅವರು ಶಾಲಾ ಕಾಲೇಜುಗಳನ್ನು ತೆಗೆದೇ ಹೋಗಿದ್ದರೆ. ಆದರೆ ಯಾವುದೇ ಒಂದು ಪದ್ಧತಿಯಲ್ಲೂ ಕೂಡ ದೋಷಗಳು ತೋರ್ತವೆ. ಶಾಲಾ ಕಾಲೇಜುಗಳನ್ನು ತೆಗೆದರೂ ಸರಿ, ಆದರೆ ಅನೇಕ ಮಠಗಳು ಧರ್ಮದ ಕಡೆ ಗಮನ ಕಡಿಮೆ ಮಾಡಿಬಿಟ್ಟು ಕೇವಲ ಜಾತ್ರೆ ಮಾಡಿದ್ರು. ಜಾತ್ರೆ ಅದು ಏನಕ್ಕೆ ಅಂದರೆ ಪಟ್ಟಿ ಕೂಡಿಸಿ ಇನ್ನೂ ಸಂಪತ್ತು ಹೆಚ್ಚು ಮಾಡ್ಕೊಳಕ್ಕೆ ಮಾಡಿದ್ರು. ಆದರೆ ಅದು ನಿಜವಾಗಿ ಆ ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ರೆ, ಅಂದರೆ ವಿಭೂತಿ ಅಷ್ಟಾವರಣಗಳ ಬಗ್ಗೆ ಜನರಿಗೆ ಹೇಳ್ತಾ, ಈಗಂತೂ ಜಾತ್ರೆ ದೊಡ್ಡ ದೊಡ್ಡ ಮಠಗಳ ಜಾತ್ರೆಗಳಲ್ಲಿ ಅಷ್ಟಾವರಣ ಪಂಚಾಚಾರ ಏನು ಚರ್ಚೆನೇ ಆಗಲ್ಲ. ಯಾಕಂದರೆ ಅಲ್ಲಿ ರಾಜಕಾರಣಿಗಳು ಬಂದಿರ್ತಾರೆ, ಉದ್ಯಮಿಗಳು ಬಂದಿರ್ತಾರೆ, ಅವ್ರನ್ನ ಇವರು ಹೊಗಳಿ, ಇವರು ಅವ್ರನ್ನ ಹೊಗಳಿ, ಅವರಿಗೆಲ್ಲ ಸತ್ಕಾರ ಸನ್ಮಾನ ಮಾಡಿ, ಅದೆಲ್ಲ ಆಗೋತ್ತಿಗೆ ತತ್ವ ಅನ್ನುವಂಥದ್ದು ಅಲ್ಲಿ ಉಳಿಯೋದೇ ಇಲ್ಲ. ತತ್ವ ಹೇಳೋಕ್ಕೆ ಸಮಯನೂ ಸಾಕಾಗಲ್ಲ. ಅಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಆದರೆ ವಾಸ್ತವಿಕವಾಗಿ ಗುರು ಮತ್ತು ಜಂಗಮ, ಅಂದರೆ ಭಕ್ತ ಮತ್ತು ಜಂಗಮ, ಇವರು ಒಂದೇ ನಾಣ್ಯದ ಎರಡು ಮುಖಗಳಾಗಿರ್ಬೇಕಾಗಿತ್ತು. ಅವರು ಒಬ್ಬರನ್ನ ಬಿಟ್ಟು ಒಬ್ರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಬದುಕಬೇಕಾಗಿತ್ತು. ಬದುಕಲಾರದ್ದಕ್ಕೆ ಇವೆಲ್ಲ ಇಷ್ಟು ತೊಂದರೆಗಳಾಗಿದೆ. ಇನ್ನು ಮುಂದೆ ಅದು ಸಮನ್ವಯ ಆಗಬೇಕು. ಆದರೆ ದುರ್ದೈವ ಏನಾಗಿದೆ ಅಂದರೆ, ಬಸವಣ್ಣನವರ ತತ್ವ ಸರಿಯಾಗಿ ಪಾಲಿಸುವ ಭಕ್ತರುಗಳು ಭಾಳಷ್ಟು ಜನ ಶ್ರೀಮಂತರುಗಳಾಗ್ಬಿಟ್ರು. ವಿದ್ವಾಂಸರುಗಳಾದರು, ಶ್ರೀಮಂತರಾದರು, ತತ್ವ ಹೇಳ್ಕೊಂಡು ಓದಿ ಭಾಳ ಒಳ್ಳೆಯ ಹೆಸರು ತಗೊಂಡ್ರು. ಅವ್ರೇನು ಶುರು ಮಾಡಿಬಿಟ್ರು ಅಂದರೆ, ಕಾವ್ಯ ಹಾಕಬೇಕು, ಜಂಗಮ ಹಾಕಬೇಕು, ಕಾವ್ಯ ಹಠಾವೋ ಮೂಮೆಂಟ್ ಶುರು ಮಾಡ್ಕೊಂಡ್ಬಿಟ್ರು. ಇದು ಕೂಡ ದುರಂತನೇ. ಈಗ ಅವ್ರದ್ದು ಆಟ ನಡೀತಾ ಇಲ್ಲ, ಮತ್ತು ಬೇರೆ ಅವ್ರದ್ದೇನು ಆಟ ನಡೀತಾ ಇಲ್ಲ. ಅವರೆಲ್ಲ ಈಗ ಓಡಾಡೋಕ್ಕೂ ಆಗ್ಲಾರ್ದಂಗೆ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವ್ರ ಸಂತಾನ ಮುಂದುವರ್ಕೊಂಡು ಬರ್ತಾ ಇದೆ. ನಮಗೆ ಕಾವಿ ಧ್ವಜ ಬೇಡ, ಬಿಳಿ ಧ್ವಜನೇ ಸಾಕು, ಬಿಳಿ ಬಟ್ಟೆ, ಬಿಳಿ ಬಣ್ಣ, ಇವೆಲ್ಲ ಭೇದ ಮಾಡಿದ್ರೆ, ಪಾದೋದಕ ಬೇಡ, ಪಾದಪೂಜೆ ಬೇಡ ಅಂದರೆ ನೀವು ಬಸವಣ್ಣನ ತತ್ವ ಅಷ್ಟಾವರಣ ಏನು ಪಾಲಿಸ್ದಂಗೆ ಆಯಿತು. ಬಸವಣ್ಣವರು ನಮಗಿಂತ ಕಡಿಮೆ ಜ್ಞಾನಿಗಳಲ್ಲ. ಅವರು ಆತ್ಮಜ್ಞಾನಿಗಳು, ಗುರುಲಿಂಗ ಜಂಗಮ ಸ್ವರೂಪರು, ಅಲ್ಲಮ ಪ್ರಭುಗಳಂಥ ಮಹಾಯೋಗಿ. ಅಂಥವರೇ ಪಾದಪೂಜೆ ಮಾಡಿಸ್ಕೊಂಡ್ರು ಬಸವಣ್ಣವ್ರ ಹತ್ರ ಅಂದಾಗ ನಾವು ಯಾರನ್ನು ಬಿಡಕ್ಕೆ ಬರಲ್ಲ. ಅದ್ರ ಬಗ್ಗೆ ತಪ್ಪಿದ್ರೆ ಹೇಳ್ಕೊಡಿ. ತಪ್ಪಿದ್ರೆ ಇದನ್ನು ತಪ್ಪು, ಹಿಂಗೆ ಮಾಡಬಾರ್ದು ಅಂತೇಳಿ ಸರಿಯಾಗಿ ತಿದ್ದಬಹುದೇ ಹೊರತು ಪಾದೋದಕನೇ ಬೇಡ, ಪ್ರಸಾದ ತಗೊಳ್ಳೋದು ಬೇಡ, ಯಾರದ್ದು ಜಂಗಮನ ಮನೆಗೆ ಕರಿಬೇಡ್ರಿ, ಈ ರೀತಿ ಎಲ್ಲ ಶುರು ಮಾಡಿಬಿಟ್ರೆ ನಿಮ್ಮ ಕಾಲಕ್ಕೆ ಅಷ್ಟೇ ಕೊನೆ ಆಗುತ್ತದು. ಅದಕ್ಕೆ ಅಂಥವ್ರ ಮಕ್ಕಳು ಯಾರೂ ಧರ್ಮ ಪಾಲಿಸ್ತಾ ಇಲ್ಲ. ಅವ್ರು ಪೂರ ಪಕ್ಕ ಲೌಕಿಕರಾಗಿ, ಪಕ್ಕ ಅವರು ನಾಸ್ತಿಕರಾದ ಲೆಕ್ಕದಲ್ಲಿ ಸುಮ್ಮನೆ ಲಿಂಗ ಕಟ್ಕೊಂಡಿದ್ದಾರೆ ಅಷ್ಟೇ. ನಾಸ್ತಿಕರ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರಲ್ಲ ಯಾರನ್ನು ಕರೆಯಲ್ಲ. ಅವರು ಭಕ್ತರನ್ನು ಕರೆಯೋದು ಬಿಟ್ಬಿಟ್ಟಿದ್ದಾರೆ. ಅವ್ರ ಮನೇಲಿ ದಾಸೋಹಗಳು ನಡೆಯಲ್ಲ, ಏನು ನಡೆಯಲ್ಲ. ಆವಾಗ ಲಿಂಗಾಯತ ಧರ್ಮದ ಮೂಲ ಸಿದ್ಧಾಂತ ಏನಿದೆ, ಗುರು ಲಿಂಗ ಜಂಗಮಕ್ಕೆ ಮನ ಧನವನ್ನು ಸಮರ್ಪಣೆ ಮಾಡಿ ಮೋಕ್ಷವನ್ನು ಪಡಿತಕ್ಕಂಥದ್ದು, ಲಿಂಗಾಂಗ ಸಾಮರಸ್ಯವನ್ನು ಪಡಿತಕ್ಕಂಥದ್ದು ಆನಂದವೇ ಅವ್ರಿಗೆ ಸಿಕ್ಕಲ್ಲ. ರೋಗಿಗಳಾಗ್ತಾರೆ ಕೊನೆಗೆ. ಹೀಗಾಗಿದ್ದಾರೆ ಎಷ್ಟೆಷ್ಟೋ ಜನ 100 kg 150 kg ಆಗಿ ಶುಗರ್ ಬಂದು ಒದ್ದಾಡಿ ಹಿಂಸೆ ಪಟ್ಕೊಂಡು ಲೌಕಿಕರಿಗಿಂತ ಲೌಕಿಕರಾಗಿ ಸಾಯ್ತಾ ಇದ್ದಾರೆ, ಒದ್ದಾಡ್ತಿದ್ದಾರೆ. ಅವ್ರಿಗೆ ಯಾವ ಸುಖವೂ ಇಲ್ಲ. ಅವರೆಲ್ಲ ATM ಥರ, ಅಂದರೆ ದುಡ್ಡು ಉತ್ಪಾದನೆ ಮಾಡುವ ಮಷಿನ್ಗಳ ಥರ ಆಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ದಾಸೋಹ ಕೇಳಬೇಡಿ. ಅವ್ರ ಕಾಯಕನೂ ಅಲ್ಲ ಅದು. ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ದುಷ್ಕರ್ಮವೇ ಹೊರತು ಸತ್ಕರ್ಮವೂ ಅಲ್ಲ ಅದು. ಆ ಲೆಕ್ಕಕ್ಕೆ ಧರ್ಮವನ್ನು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾಗಬಾರ್ದು. ಆದ್ದರಿಂದ
ಗುರು ಭಕ್ತರ ಸಂಬಂಧ, ಜಂಗಮ ಭಕ್ತರ ಸಂಬಂಧ, ಅದು ವಚನಗಳ ಆಧಾರ. ನಮಗೆ ವಚನಗಳು ಸಿಕ್ಕಿದ್ದಾವೆ, ವಚನಗಳಿದ್ದಾವೆ, ಹಾಗೆ ನಡ್ಕೊಳ್ಬೇಕು. ಆವಾಗ ಮಾತ್ರ ಅಹಂಕಾರ ನಿರಸನಾಗಿ, ಅಹಂಕಾರ ಹೋಗಿ ಓಂಕಾರ ಅಳವಟ್ಟು ನಿಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ. ಈಗ ಎಷ್ಟೋ ಜನ ಬಡವರಿಗಿರ್ತಕ್ಕಂಥ ಸಂತೋಷ, ಬಡವರಲ್ಲಿರುವ ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ದಾಸೋಹ ಗುಣ, ದೊಡ್ಡ ದೊಡ್ಡ ಮಠದ ಭಕ್ತರಲ್ಲಿ, ಶ್ರೀಮಂತರುಗಳನ್ನು ಅನಿಸ್ಕೊಂಡವರಲ್ಲಿ, ಕೋಟ್ಯಾಧೀಶರಲ್ಲಿಲ್ಲ. ಅವರೆಲ್ಲ ರೋಗಿಗಳಾಗೋಗ್ಬಿಟ್ಟಿದ್ದಾರೆ. ಈಗ ಶುಗರು, BP, ಹಾರ್ಟ್ ಪ್ರಾಬ್ಲಮ್ಮು ಎಲ್ಲ ಬಂದು ಒದ್ದಾಡ್ತಿದ್ದಾರೆ. ಆದರೆ ಜಂಗಮ ಬೇಡ, ಯಾರೂ ಬೇಡ, ತಂಪಾಡಿಗೆ ತಾವು ತಮ್ಮ ಮನೆ ಒಳಗಡೆ ಜೈಲಲ್ಲಿದ್ದ ಹಾಗೆ ಬದುಕ್ತಾ ಇದ್ದಾರೆ. ಇದು ಇಂಥ ಬದುಕಲ್ಲ ಬಸವಣ್ಣವ್ರು ಹೇಳಿದ್ದು. ಬಸವಣ್ಣವ್ರು ಹೇಳಿದ್ದು ಇಂತಹ ಬದುಕನ್ನು ಬದುಕಕ್ಕೆ ಹೇಳಿಲ್ಲ. ನಾಸ್ತಿಕರಾಗಿ ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ, ನಾಸ್ತಿಕರಾಗಿ ಉಡಾಫೆಗಳಾಗಿ ಲಿಂಗನೂ ಕಟ್ಟಿಲ್ಲ ಅವರು. ಅವ್ರಿಗೆ ಲಿಂಗ ಬೇಡ, ಏನು ಬೇಡ, ಬಸವಣ್ಣ ಇದ್ರೆ ಸಾಕು, ವಚನ ಇದ್ರೆ ಸಾಕು. ಏನಕ್ಕೆ ಅಂದರೆ ಭಾಷಣಕ್ಕೋಸ್ಕರ. ಅದು ಭಾಷಣ ಮಾಡಿ ಹೌದನ್ನಿಸ್ಕೊಂಡು ಜೀವನ ಯಾಪನೆ ಮಾಡ್ಕೊಳ್ಳೋದು, ದೊಡ್ಡ ಸಂಪಾದನೆ ಮಾಡೋ ಲೆಕ್ಕಕ್ಕೆ ಇನ್ನು ಕೆಲವರು ನಿಂತ್ಕೊಂಡಿದ್ದಾರೆ. ಅಂದರೆ ಒಂದು ರೀತಿ ಎಡಬಿಡಂಗಿ ಸ್ಥಿತಿ ಉಂಟಾಗಿದೆ ಧರ್ಮದಲ್ಲಿ. ಎಡಬಿಡಂಗಿ ಸ್ಥಿತಿ ಮಾಡಿಬಿಟ್ಟಿದ್ದಾರೆ. ಇದನ್ನು ಸರಿಯಾಗಿ ಒಂದು ಹಳಿ ಮೇಲೆ ತೆಗೆದುಕೊಂಡು ಹೋಗ್ತಕ್ಕಂಥ, ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥವ್ರು ಹುಟ್ಟುತ್ತಾರೆ. ಮುಂದೆ ಖಂಡಿತ ಮುಂದೆ ಬರ್ತಾರೆ. ನಮಗಿಂತಲೂ ನಮ್ಮ ಮುಂದಿನ ಜನಾಂಗ ಈ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳುತ್ತೆ. ಆದರೆ ನಿಮ್ಮ ಮಕ್ಕಳಿಗೆ ಸರಿಯಾದ ತರಬೇತಿ ಕೊಡಬೇಕು. ಹೃದಯವೂ ಬೆಳಿಬೇಕು, ಅವ್ರದ್ದು ಹಾರ್ದಿಕ ಮನೋಭಾವನೆ ಬೆಳಿಬೇಕು. ಹಾರ್ದಿಕ ಮನೋಭಾವನೆ ಕಳ್ಕೊಂಡು ಬರೇ ಅಂಬಿಗರ ಚೌಡಯ್ಯನವರ ವಚನ, ಅಂಬಿಗರ ಚೌಡಯ್ಯನವರು ಎಷ್ಟು ಚೆನ್ನಾಗಿ ಆರ್ಥಿಕತೆ ಬೆಳೆಸಿದ್ದಾರೆ. ಪೂಜೆ ಬಗ್ಗೆ, ಅಧ್ಯಾತ್ಮ ಸಾಧನೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಮಲ್ಲಿ ಕೆಲವು ಮೂರ್ಖರು ಅಧ್ಯಾತ್ಮ ಅನ್ನೋ ಶಬ್ದನೇ ಇಲ್ಲ ಅಂತ ಹೇಳಿ. ಅಧ್ಯಾತ್ಮ ಶಬ್ದ ಇರೋದು ಇಲ್ಲೋದ್ರ ಪ್ರಶ್ನೆ ಅಲ್ಲ. ಅದು ಅಧಿ ಪ್ಲಸ್ ಆತ್ಮ, ಆತ್ಮಕ್ಕೆ ಸಂಬಂಧಪಟ್ಟಿದ್ದ ಅಧ್ಯಾತ್ಮ. ಅದೇನು ಅಧ್ಯಾತ್ಮ ಅಂದ್ರೆ ಅದೇನು ಸನಾತನ ಧರ್ಮದ್ದು ಅದು ಅಂತ ತಿಳ್ಕೊಂಡ್ರೆ ನಿಮ್ಮಂಥ ಮೂರ್ಖರು ನೀವೇ ಅಂತ ಹೇಳಬೇಕು. ಅಧ್ಯಾತ್ಮ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಎಷ್ಟು ವಚನಗಳಲ್ಲಿ ಬೇಕು ನಿಮ್ಗೆ ಆ ಶಬ್ದ. ಆದ್ದರಿಂದ ನಮ್ಮ ಧರ್ಮವನ್ನು ಎಡಬಿಡಂಗಿ ಸ್ಥಿತಿಗೆ ತಗೊಂಡು ಹೋಗಬೇಡಿ, ದೊಡ್ಡ ದೊಡ್ಡವರಾದಂಥವರು. ಅದರಿಂದ ನೀವು ಏನು ಮಾಡ್ಕೊಳಕ್ಕಾಗಲ್ಲ, ನಿಮ್ಮ ನಂಬಿದಂಥವ್ರಿಗೂ ಏನು ಕೊಡೋಕ್ಕಾಗಲ್ಲ. ಎಲ್ಲರೂ ರೋಗಿಗಳಾಗಿ ಸಾಯಬೇಕಾಗತ್ತೆ. ಅಂತಹ ಪ್ರಸಂಗ ಬೇಡ. ಸರಿಯಾಗಿ ಬಸವಣ್ಣವ್ರ ತತ್ವ ಅರ್ಥ ಮಾಡಿಕೊಂಡು, ವಚನಗಳನ್ನು ಓದ್ಕೊಂಡು, ಹೃದಯ ಶೂನ್ಯರಾಗಿ ಬಾಳಬೇಡಿ. ಹೃದಯ ಹಾರ್ದಿಕವಾಗಿ ಬದುಕ್ತಕ್ಕಂತಹ ಒಂದು ಕಲೆಯನ್ನು ಕಲ್ತ್ಕೊಳ್ಳಿ ಅಂತಕ್ಕಂಥದ್ದು ಇವತ್ತಿನ ಈ ವಚನದ ತಾತ್ಪರ್ಯ. ಅಲ್ಲಮಪ್ರಭುಗಳು ಹೇಳ್ತಾ ಇರ್ತಕ್ಕಂಥದ್ದು. ಉಭಯ ಭ್ರಷ್ಟರು ಅಂತ ಕರೀತಾರೆ ಅವರು. ಉಭಯ ಭ್ರಷ್ಟರು ಅಂದ್ರೆ ಅರ್ಥ ಏನು ಗೊತ್ತಾ? ಅವ್ರಿಗೆ ಇಹದ ಸುಖವೂ ಇಲ್ಲ, ಪಾರಮಾರ್ಥಿಕ ಸುಖ ಅಂತೂ ಮೊದಲೇ ಇಲ್ಲ. ಇಹದಲ್ಲೂ ಸುಖವಾಗಿಲ್ಲ. ಅವರು ಬಹಳ ದೊಡ್ಡ ದೊಡ್ಡ ಮನೆ ಕಟ್ಸ್ಕೊಂಡಿರ್ಬೋದು, ಬಹಳ ದುಡ್ಡು ಮಾಡಿರ್ಬೋದು, ಆದರೆ ಸುಖ ಪಡ್ತಾ ಇಲ್ಲ, ರೋಗಿಗಳಾಗಿದ್ದಾರೆ. ಪರದ ಸುಖ ಅಂತೂ ದೂರನೇ ಉಳಿತು. ಇಹ ಪರ ಎರಡನ್ನೂ ಕಳ್ಕೊಳ್ತಾರೆ, ಉಭಯ ಭ್ರಷ್ಟರಾಗ್ತಾರೆ ಎನ್ನುವ ಮಾತನ್ನು ಅಲ್ಲಮಪ್ರಭುಗಳು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಈ ಧರ್ಮದ ಮುಖಂಡತ್ವ ಇಂಥ ಬಹಳಷ್ಟು ಜನ ಉಭಯ ಭ್ರಷ್ಟರಿಗೆ ಸಿಕ್ಕಿದೆ. ಅಂದರೆ ಅವರೇನು ಮುಖಂಡರು ಅಂತ ಅವ್ರಿಗೆ ಅಂದ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಕೇವಲ ಭಾಷಣದ ವೇದಿಕೆಯ ಮುಖಂಡರುಗಳಾಗ್ಬಿಟ್ಟಿದ್ದಾರೆ. ಅಂತಹ ಪರಿಸ್ಥಿತಿ ಆಗಬಾರ್ದು. ನಿಜವಾಗಿ ಅರ್ಥ ಮಾಡಿಕೊಂಡು ಧರ್ಮವನ್ನು ರೀಶಫಲ್ ಅಂತ ಕರೀತಾರೆ. ಇದನ್ನು ಪುನರುದ್ಧಾರ ಮಾಡಬೇಕು, ಪುನರುಜ್ಜೀವನಗೊಳಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆ ಮಾಡಿ. ಮೊದಲು ಬೆಳಗಿನ ಪೂಜೆ ಕಡ್ಡಾಯವಾಗಿ ಸೂರ್ಯೋದಯ ಆಗೋದಕ್ಕೆ ಮುಂಚೆ ಪೂಜೆ ಮಾಡಿಕೊಳ್ತಕ್ಕಂಥದ್ದು, ಮತ್ತು ವಿಶೇಷ ಸಂದರ್ಭಗಳಲ್ಲಿ ದಾಸೋಹ ಮಾಡ್ತಕ್ಕಂಥದ್ದು, ಎಲ್ಲರನ್ನೂ ಕರ್ಕೊಂಡು ಪ್ರಸಾದ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿ. ಅದರಲ್ಲೇ ಪರಮಾತ್ಮ ನಮಗೆ ದಾರಿ ತೋರಿಸ್ತಾನೆ. ಶಿವಾನುಭವ ಗೋಷ್ಠಿಗಳು ನಡಿಬೇಕು, ವಚನ ಚಿಂತನೆಗಳು ನಡಿಬೇಕು, ಅದರಂತೆ ನಡಿಬೇಕು. ನಾವು ನಡ್ಕೊಳ್ಳೋದು ಕಲಿಬೇಕು. ಈಗ ಶ್ರಾವಣದಲ್ಲಿ ಬೇಕಾದಷ್ಟು ಕಡೆ ವಚನ ಶ್ರವಣಗಳು ನಡೀತವೆ. ಆದರೆ ಆ ವಚನ ಶ್ರವಣ ಮಾಡೋರು ಕೆಲವರು ದೊಡ್ಡ ದೊಡ್ಡ ಸಾಹುಕಾರರುಗಳು ತಮ್ಮ ಮನೆಗಳಿಗೆ ಭಕ್ತರನ್ನ ಯಾರನ್ನೂ ಕರೆಯಲ್ಲ, ದಾಸೋಹ ಮಾಡಲ್ಲ. ಬೇರೆಯವ್ರ ಮನೆಗೆ ಹೋಗಿ ಬರ್ತಾರ ಅವ್ರು. ಆದರೆ ತಾವು ಕರೆದು ಉಣಿಸ್ಬೇಕು ಅಂತಕ್ಕಂಥ ಭಾವನೆ ಶೂನ್ಯ ಆಗೋಗ್ಬಿಟ್ಟಿದೆ. ಅಂತ ಒಂದು ರೀತಿ ಜಡರು, ಬಹುಬುದ್ಧಿಯ ಜಡರು ಅಂತ ಕರಿಬೋದು ಇಂಥವ್ರಿಗೆ. ಇಂಥ ಪರಿಸ್ಥಿತಿ ಉಂಟಾಗಬಾರ್ದು ಧರ್ಮದಲ್ಲಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನಿಮ್ಮ ಮಕ್ಕಳು ಕುಡುಕರೋ ಅಥವಾ ಇನ್ಯಾವುದು ದುಶ್ಚಟಕ್ಕೋ ದುರ್ಗುಣಕ್ಕೋ ಬಿದ್ದು ಅದನ್ನೆಲ್ಲ ಹಾಳು ಮಾಡ್ತಾವೆ ಅಷ್ಟೇ. ಅದನ್ನು ಕೊಟ್ಟು ಪುಣ್ಯ ಗಳಿಸ್ಕೊಳ್ತಕ್ಕಂಥದ್ದನ್ನು
ಎಲ್ಲರೂ ಅಭ್ಯಾಸ ಮಾಡಬೇಕು. ಮುಖ್ಯವಾಗಿ ಧರ್ಮದ ಮುಖಂಡರುಗಳು, ಶ್ರೀಮಂತರು ಅನ್ನಿಸ್ಕೊಂಡಂಥವರು ಇದನ್ನು ಜಾರಿಗೆ ತರಬೇಕು. ಇಲ್ಲದೆ ಹೋದರೆ ನೀವು ಉಭಯಭ್ರಷ್ಟರಾಗ್ತೀರಾ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.